ಆದರೆ ಅರೆಬೆಂದಂತ ಅಖಿಲೇಶ್ ಯಾದವ ಏನು ಮಾತಾಡ್ತಾನೆ ಅಂತ ಹೇಳಿದ್ರೆ, ಲೈನ್ ಮೇ ಖಡಾ ಹೋನೆ ಕೆ ಬಗೈರ್ ಬಿಜೆಪಿನೇ ಕ್ಯಾ ಕಿಯಾ ಅಂತ ಈತ ಮಾತಾಡ್ತಾನೆ. ಇಲ್ಲಿನ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ, ಬ್ಯಾಲೆಟ್ ಪೇಪರ್ ಬಿಲ್ಗೆ ಅಂಕಿತವನ್ನು ಹಾಕಿಸ್ಕೊಳೋದು ಮುಖಾಂತರ ಈ ದೇಶವನ್ನು ಆಧುನಿಕತೆ ಕಡೆಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು, ಜಾಗತೀಕರಣದ ಕಡೆಗೆ ಕರ್ಕೊಂಡು ಹೋಗೋದನ್ನು ಬಿಟ್ಬಿಟ್ಟು ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. 3,36,00,000 ಕೋಟಿಗಳಷ್ಟು ಪೇಮೆಂಟನ್ನು ನರೇಂದ್ರ ಮೋದಿ ಅವರು ಇವಾಗ ಮಾಡ್ಕೊಂಬಂದಿರೋದು. ಈ ಒಂದು ವಿಚಾರವನ್ನು ಈ ಕಾಂಗ್ರೆಸ್ಸಿಗರು ಎಲ್ಲೂ ಹೇಳೋದಿಲ್ಲ. ಅದರಲ್ಲಿ ಸಿಲಿಂಡರ್ಗಳಿದೆಯಲ್ಲ, ಗ್ಯಾಸ್ ಸಿಲಿಂಡರ್ಗಳು ಮನೆಗೆ ಕೊಡೋದು, ಅನಿಲದ ಸಿಲಿಂಡ್ರು ಡೊಮೆಸ್ಟಿಕ್ದು, ಅದನ್ನು ಇವರು ಮರೆಮಾಚಿ ತೈಲ ಬಾಂಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ಗಳ ಮೇಲೆ ಸಬ್ಸಿಡಿಗಳನ್ನು ಕೊಟ್ಟಿರೋದು. ಈ ವಿಷಯನ ಹೇಳಲ್ಲ. ಈ ವಿಷಯನ ಹೇಳಿದ್ರೆ ಕಾಂಗ್ರೆಸ್ಸು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಕೆಳಗಡೆಗೆ ಬಂದ್ಬಿಟ್ಟು ಕೆಲವು ಅವಿವೇಕಿಗಳು, ದೇಶದ ಬಗ್ಗೆ ಜ್ಞಾನ ಇಲ್ಲದೆ ಇರುವಂಥ ಮೂರ್ಖ ಶಿಖಾಮಣಿಗಳು ಬಾಯಿಗೆ ಬಂದಂಗೆ ಕಾಮಿಟ್ ಆಗ್ತೀರೇನ್ರಿ? ನೀವು ಒಂದು ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿರೋರು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ತಾಯಿಯವರೆಗೆ ಹೋಗಿ ಸು ಡ್ಯಾಶ್ ಮಗನೇ ಅಂತ ಹೇಳುವಂಥ ಮಟ್ಟಿಗೆ ಕಾಮಿಟ್ ಆಗ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಬೇಜವಾಬ್ದಾರಿತನ ಎಷ್ಟಿದೆ ಅನ್ನೋದು ಇಲ್ಲಿ ಕಾಣುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಕುಹುಕ ಆಡುವವರೇ ಎಚ್ಚರ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಅದೇನಪ್ಪ ಅಂತೇಳಿದ್ರೆ, ಈಗ ನಮ್ಮ ದೇಶದ ವಿಪಕ್ಷಗಳ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಏನಾದರೂ ಮಾಡಿ ವದಂತಿಯನ್ನು ಹಬ್ಬಿಸ್ಬೇಕು, ಭಾರತದ ರಾಜತಾಂತ್ರಿಕತೆ ವಿದೇಶಾಂಗ ನೀತಿಗಳನ್ನು ನಿಂದಿಸಬೇಕು, ತನ್ಮುಖೇನ ಆಡಳಿತಾರೂಢವಾದಂಥ NDA ಸರ್ಕಾರನ ಮತ್ತು ಅದರಲ್ಲೂ ಕೂಡ ಮೋದಿಯವರನ್ನು ಹೀಯಾಳಿಸಬೇಕು ಅನ್ನುವಂಥ ಈ ಹೇಯ ಮನಸ್ಥಿತಿ ಏನಿದೆ ಇವತ್ತು ಜಗಜ್ಜಾಗೀರಾಗ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ನಾನು ಕಳೆದ ಸಂಚಿಕೆಗಳಲ್ಲೂ ಕೂಡ ಸ್ಪಷ್ಟತೆಯನ್ನು ಪಡಿಸಿದ್ದೀನಿ. ನಾನು ಯಾರ ಪರವೂ ಅಲ್ಲ, ದೇಶದ ಪರವಾಗಿರುವಂಥ ಒಬ್ಬ ವ್ಯಕ್ತಿ, ಸಾಮಾನ್ಯ ನಾಗರಿಕ. ನನ್ನ ಉದ್ದೇಶ ಇಷ್ಟೇ, ಯುದ್ಧ ಹೇಳಿ ಕೇಳಿ ಆಗೋದಿಲ್ಲ. ನಾನಾ ಕಾರಣಗಳಿಗೆ ಜಗತ್ತಲ್ಲಿ ಯುದ್ಧ ಆಗುತ್ತೆ. ಆದರೆ ಇವತ್ತು ನಾವು ಪರ್ಯಾಯ ಇಂಧನಗಳನ್ನು ಹೊಂದಬೇಕು, ಭಾರತ ಸಶಕ್ತವಾಗಿರಬೇಕು, ಸ್ವಾವಲಂಬನೆಯಾಗಿರಬೇಕು, ಬೇರೆಯವರ ಮೇಲೆ ಅವಲಂಬನೆ ಆಗಿರಬಾರ್ದು ಅನ್ನುವಂತಹ ಒಂದು ಪ್ರಬಲವಾದ ಮಹತ್ವಾಕಾಂಕ್ಷೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಇರಬಾರ್ದು ಅಂತ ಯಾರಾದರೂ ಅಂತಾರೇನ್ರಿ? ನಾನು ಈ ತಾಯಿಯ ಮಗನೇ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ಇಲ್ಲಿ ಪಕ್ಷಭೇದವನ್ನು ಮರೆತು ರಾಜಕೀಯವನ್ನು ಬದಿಗಿಟ್ಟು ಜನರನ್ನು ಜಾಗೃತವಾಗಿ ಮಾಡಬೇಕು ಅನ್ನುವಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಬೇಕು. ಆದರೆ ಅರೆಬೆಂದಂಥ ಅಖಿಲೇಶ್ ಯಾದವ ಏನು ಮಾತಾಡ್ತಾನೆ ಅಂತ ಹೇಳಿದ್ರೆ, ಏಕವಚನ ಬಳಸ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಈ ಅರೆಬೆಂದ ಅಖಿಲೇಶ್ ಯಾದವ ಏನು ಉತ್ತರ ಹೇಳ್ತಿದ್ದಾನೆ ಅಂದರೆ, ಲೈನ್ ಮೇ ಖಡಾ ಹೋನೆ ಕೆ ಬಗೈರ್ ಬಿಜೆಪಿನೇ ಕ್ಯಾ ಕಿಯಾ ಅಂತ ಈತ ಮಾತಾಡ್ತಾನೆ. ಅಂದರೆ ಸಾಲುಗಳಲ್ಲಿ ನಿಲ್ಲಿಸುವುದನ್ನು ಬಿಟ್ಟು BJP ಬೇರೇನು ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿದೆ ಅನ್ನುವಂಥ ಅರ್ಥವನ್ನು ಇದು ಒಳಗೊಂಡಿದೆ. ಹೌದು ಸ್ನೇಹಿತರೆ, ಇವತ್ತು ಇದು ತೈಲೋತ್ಪನ್ನಗಳನ್ನು ತಲುಪಿಸೋದ್ರಲ್ಲಿ ಸ್ವಲ್ಪ ಏರುಪೇರು ಆಗಿದೆ. ಇದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕಚ್ಚಾ ತೈಲವನ್ನು ಭಾರತ 74 ದಿನಗಳಿಗೆ ಆಗುವಷ್ಟು ದಾಸ್ತಾನನ್ನು ಹೊಂದಿದೆ ಅಂತ ಹೇಳಿದ ಮೇಲೂ ಕೂಡ, ಸ್ಪಷ್ಟತೆಯನ್ನು ಪಡಿಸಿದ ಮೇಲೂ ಕೂಡ ವದಂತಿಗಳನ್ನು ಹಬ್ಬಿಸ್ತಿರುವುದು ಯಾರು? ಮೊನ್ನೆ ಕರೆದಂತಹ ಸರ್ವಪಕ್ಷದ ಸಭೆಯಲ್ಲಿ ರಾಹುಲ್ ಗಾಂಧಿಯವರು, ಈ ದೇಶದ ವಿರೋಧ ಪಕ್ಷ ನಾಯಕರು, ಪ್ರಧಾನಮಂತ್ರಿಯ ಬೆನ್ನಿಗೆ ನಿಲ್ಲೋದು ಬಿಟ್ಟು ತಾನು ಕೇರಳಗೆ ಹೋಗಿ ಯಾವುದೋ ಕಾರ್ಯಕ್ರಮ ಕೊಟ್ಟೋಗ್ತಾರೆ, ಸರ್ವಪಕ್ಷದ ಸಭೆಯನ್ನು ಬಹಿಷ್ಕರಿಸ್ತಾರೆ. ಹೊರಗಡೆ ಬಂದ್ಬಿಟ್ಟು ಮಾಧ್ಯಮಗಳ ಮುಂದೆ ಏನು ಹೇಳ್ತಾರೆ ಅಂದರೆ, ಮೋದಿಯವರ ಒಂದು ವಿದೇಶಾಂಗ ನೀತಿ ಏನಿದೆ ಇದು ಸೋತಿದೆ, ಹಾಗಾಗಿ ದೇಶಕ್ಕೆ ಇವತ್ತು ಸಂಕಷ್ಟ ಎದುರಾಗಿರೋದು ಅಂತ ಹೇಳಿದ್ರು. ಇಲ್ಲಿನ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ, ಬ್ಯಾಲೆಟ್ ಪೇಪರ್ ಬಿಲ್ಗೆ ಅಂಕಿತವನ್ನು ಹಾಕಿಸ್ಕೊಳೋದು ಮುಖಾಂತರ ಈ ದೇಶವನ್ನು ಆಧುನಿಕತೆ ಕಡೆಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು, ಜಾಗತೀಕರಣದ ಕಡೆಗೆ ಕರ್ಕೊಂಡು ಹೋಗೋದನ್ನು ಬಿಟ್ಬಿಟ್ಟು ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. EVM ಜಾರಿಗೆ ತಂದವರು ಇದೇ ಕಾಂಗ್ರೆಸ್ಸಿಗರೆ, ತನ್ಮೂಲಕ 2 ಬಾರಿ ಕೇಂದ್ರದಲ್ಲಿ ಆಡಳಿತವನ್ನು ಹಿಡಿದವರು ಇದೇ ಕಾಂಗ್ರೆಸ್ಸಿಗರೆ. ಅದೇ ಒಂದು ಮತಯಂತ್ರದ ಮುಖಾಂತರ ಕರ್ನಾಟಕದಲ್ಲಿ 136 ಸೀಟುಗಳನ್ನು, ತೆಲಂಗಾಣದಲ್ಲಿ ಸರ್ಕಾರವನ್ನು ಸ್ಥಾಪಿಸಿಕೊಂಡಿದ್ದು ಇದೇ ಕಾಂಗ್ರೆಸ್ಸಿಗರೆ. ಆದರೆ ಇವತ್ತು ಲೇಪವನ್ನು ಹಚ್ತಾ ಇರೋದು ಮಾತ್ರ NDA ಸರ್ಕಾರದ ಮೇಲೆ, ಅವರೇ ಜಾರಿಗೆ ತಂದಂಥ EVM ಒಂದು ತಂತ್ರಜ್ಞಾನದ ಮೇಲೆ ಇವತ್ತು ಮತಗಳ್ಳತನದ ಆರೋಪವನ್ನು ಹೊರಿಸ್ತಿದ್ದಾರೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ತಪ್ಪಾದ ಮಾಹಿತಿಗಳನ್ನು ಜನರಿಗೆ ಕೊಡೋದ್ರ ಮುಖಾಂತರ, ಅಂದರೆ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಒಂದಿರುತ್ತಂತೆ. ಇನ್ನೇನೂ ಮಾಡಲಿಕ್ಕಾಗದೇ ಇರುವಂಥ ಸಂದರ್ಭ ಬಂದಾಗ 9 ದಿನಗಳ
ಇದು ಸೇನೆಯ ಒಂದು ಉಪಯೋಗಕ್ಕಿರ್ಬೋದು, ಎಮರ್ಜೆನ್ಸಿ ಅಂದರೆ ಇವಾಗ ತುರ್ತು ಕಾಲದ ಒಂದು ಸೇವೆಗಳೇನಿರ್ತವೆ ಅದಕ್ಕೋಸ್ಕರ ಸರ್ಕಾರಿ ಸೇವೆಗಳಿರ್ಬೋದು, ತುರ್ತು ಸೇವೆಗಳು ಅಂದರೆ ಆಂಬ್ಯುಲೆನ್ಸ್ ಇರ್ಬೋದು, ಫೈರ್ ಬ್ರಿಗೇಡ್ ಇರ್ಬೋದು, ವೈಮಾನಿಕ ಸೇವೆಗಳಿರ್ಬೋದು, ಸೇನಾ ವಾಹನಗಳಿಗಿರ್ಬೋದು, ಸಾರ್ವಜನಿಕ ಸಾರಿಗೆ ಇರ್ಬೋದು, ಇದಕ್ಕೆಲ್ಲ ಉಪಯೋಗ ಮಾಡೋಕ್ಕೆ 9 ರಿಂದ 10 ದಿನಗಳ ಒಂದು ತೈಲೋತ್ಪನ್ನಗಳನ್ನು ಸಂಗ್ರಹ ಇಟ್ಕೋಬೇಕು. ಮೋದಿಯವರು ಮೊನ್ನೆನೇ ಸ್ಪಷ್ಟಪಡಿಸಿದ್ದಾರೆ, ಇನ್ನು ಮುಂದಕ್ಕೆ ನಾವು 65 ಲಕ್ಷ ಮೆಟ್ರಿಕ್ ಟನ್ಗಳಿಗೆ ನಮ್ಮ ತೈಲ ಸಂಗ್ರಹವನ್ನು ಹೆಚ್ಚಿಸ್ತೀವಿ ಅಂತ. ಸ್ನೇಹಿತರೆ, ನಾವಿಲ್ಲಿ ನೋಡಬೇಕಾಗಿರುವಂಥ ಒಂದು ಸೂಕ್ಷ್ಮವಾದ ವಿಷಯ ಇದರಲ್ಲಿ ಅಡಗಿದೆ. ಇದೇ ಮನಮೋಹನ್ ಸಿಂಗರ ಸರ್ಕಾರ ಇದ್ದಾಗ ಆಯಿಲ್ ಬಾಂಡ್ ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು. ಇದು ಮೊದಲಿಂದನೂ ಇರ್ಬೋದೇನೋ, ನನಗಷ್ಟು ಸ್ಪಷ್ಟತೆ ಇಲ್ಲ. ಆದರೆ ಏನಾದರೂ ತುರ್ತು ಸಂದರ್ಭ ಆದಾಗ ತೈಲ ಕಂಪನಿಗಳು ನಷ್ಟವನ್ನು ಅನುಭವಿಸ್ಬಾರ್ದು ಅಂತ ಅದಕ್ಕೆ ಬಡ್ಡಿ ಸಮೇತವಾಗಿ ಸ್ವಲ್ಪ ಒಂದು ಬಾಂಡನ್ನು ಕೊಡೋದು. ಅಂದರೆ ಇವತ್ತು ಉದಾಹರಣೆಗೆ 1 ಲಕ್ಷ ರೂಪಾಯಿದು ತೈಲ ಕಂಪನಿಗಳು ಇಂಧನವನ್ನು ಸರಬರಾಜು ಮಾಡಿದೆ. ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಳಿತಗಳಾದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಲ್ಪ ಪ್ರಮಾಣದ ತೈಲ ಬಾಂಡ್ಗಳನ್ನು ವಿತರಣೆ ಮಾಡ್ಬೋದು. ಅದನ್ನು ಒಂದು ಡೇಟ್ ಅಂತ ಇರುತ್ತೆ. ಇವಾಗ ನಮ್ಮದು LIC ಕಟ್ತೀವಲ್ಲ, ಅದು ಡೇಟ್ ಮೆಚುರಿಟಿ ಆದಮೇಲೆ ಬಡ್ಡಿ ಸಮೇತವಾಗಿ ದುಡ್ಡು ಕೊಡಬೇಕಲ್ಲ, ಆ ರೀತಿಯಾಗಿ ಮಾಡಿಟ್ಬಿಟ್ರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏನಾಯಿತು ಅಂತ ಹೇಳಿದ್ರೆ, ತೈಲೋತ್ಪನ್ನಗಳ ಏರಿಕೆ ತುಂಬ ಜಾಸ್ತಿ ಆಯಿತು. ಆವಾಗ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಜನರು ತಮ್ಮ ಪರವಾಗಿ ಒಳ್ಳೆಯ ಸರ್ಕಾರ ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ಇದೇ UPA ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ, 1,34 ಲಕ್ಷ ಕೋಟಿಗಳ ತೈಲ ಬಾಂಡ್ಗಳನ್ನು ಕೊಟ್ಟೊಟ್ಟೋಗಿದ್ರು. ಅದನ್ನು 10-15 ವರ್ಷಗಳ ತರುವಾಯ ವಾಪಸ್ ಕೊಡಬೇಕಾಗಿರುವಂಥ ಸ್ಥಿತಿ ನಿರ್ಮಾಣ ಆಯಿತು. 10 ವರ್ಷ ಇವರು ಸುದೀರ್ಘವಾಗಿ ಆಡಳಿತ ಮಾಡಿಬಿಟ್ಟು ಹೋದ್ಮೇಲೆ ಅದರ ಒಂದು ಹೊರೆಯನ್ನು ಮುಂದಿನ ಪೀಳಿಗೆ ಮೇಲೆ ಹಾಕಲಾಯಿತು. ಅಂದರೆ ಇವಾಗ BJP ಸರ್ಕಾರ ಇರ್ಬೋದು, NDA ಸರ್ಕಾರ ಇರ್ಬೋದು, ಅದನ್ನು ತೀರಿಸುವಂಥ ಅನಿವಾರ್ಯತೆ ಎದುರಾಯಿತು. ಹಾಗಾಗಿ ಅದರ ಬಡ್ಡಿ ಸಮೇತ ಸೇರಿ ನೋಡೋದಾದರೆ 3,36 ಲಕ್ಷ ಕೋಟಿಗಳಷ್ಟು ಪೇಮೆಂಟನ್ನು ನರೇಂದ್ರ ಮೋದಿಯವರು ಇವಾಗ ಮಾಡ್ಕೊಂಬಂದಿರೋದು. ಈ ಒಂದು ವಿಚಾರವನ್ನು ಈ ಕಾಂಗ್ರೆಸ್ಸಿಗರು ಎಲ್ಲೂ ಹೇಳೋದಿಲ್ಲ. ಅದರಲ್ಲಿ ಸಿಲಿಂಡರ್ಗಳಿದೆಯಲ್ಲ, ಗ್ಯಾಸ್ ಸಿಲಿಂಡರ್ಗಳು ಮನೆಗೆ ಕೊಡೋದು, ಅನಿಲದ ಸಿಲಿಂಡ್ರು ಡೊಮೆಸ್ಟಿಕ್ದು, ಅದನ್ನು ಇವರು ಮರೆಮಾಚಿ ತೈಲ ಬಾಂಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ಗಳ ಮೇಲೆ ಸಬ್ಸಿಡಿಗಳನ್ನು ಕೊಟ್ಟಿರೋದು. ಈ ವಿಷಯನ ಹೇಳಲ್ಲ. ಈ ವಿಷಯನ ಹೇಳಿದ್ರೆ ಕಾಂಗ್ರೆಸ್ಸು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಮತ್ತು ವಿದೇಶಾಂಗ ನೀತಿಗಳ ವಿಚಾರಕ್ಕೆ ಬರೋದಾದರೆ, ಮೋದಿಯವರು ಯಾವಾಗೂ ವಿದೇಶದಲ್ಲೇ ಇರ್ತಾರೆ, ಪ್ಲೈನಲ್ಲೇ ಓಡಾಡ್ತಾ ಇರ್ತಾರೆ. ಅದರಿಂದ ಏನು ಪ್ರಯೋಜನ ಬಂತು ಅಂತ ರಾಹುಲ್ ಗಾಂಧಿನೂ ಮೈ ಹರ್ಕೊಳ್ಳೋದೆ, ಅಖಿಲೇಶ್ ಯಾದವ್ನೂ ಮೈ ಹರ್ಕೊಳ್ಳೋದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೂ ಮೈ ಪರ್ಚ್ಕೊಳ್ಳೋದೆ, ಸಿದ್ದರಾಮಯ್ಯನವರು ಮೈ ಪರ್ಚ್ಕೊಳ್ಳೋದೆ, ಪ್ರದೀಪ್ ಈಶ್ವರನೂ ಮೈ ಪರ್ಚ್ಕೊಳ್ಳೋದೆ. ಇಂಥ ನಾಯಕರು ಮೈ ಪರ್ಚ್ಕೊತಾರೆ. ಮೋದಿಯ ವಿದೇಶಾಂಗ ನೀತಿಯಿಂದ ಭಾರತಕ್ಕೆ ಏನು ಅನುಕೂಲ ಆಯಿತು ಅಂತ ನೋಡಿ. ಇಲ್ಲಿದೆ ಅನುಕೂಲ. ಇವತ್ತು ಹಾರ್ಮೋಜ್ ಜಲಸಂಧಿಯ ಒಳಗಡೆ ಅಂದರೆ ಕತಾರ್ ಇರ್ಬೋದು, ಯಮನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಸುತ್ತುವರೆದಂತೆ ಒಂದು ಜಲಸಂಧಿ 32 ಕಿಲೋಮೀಟರ್ ಅದು. ಇದರೊಳಗಡೆ 2,500ಕ್ಕಿಂತ ಮಿಗಿಲಾದಂತಹ ತೈಲೋತ್ಪನ್ನಗಳನ್ನು ಲೋಡ್ ಮಾಡ್ಕೊಂಡು ನಿಂತಿರುವಂಥ ಹಡಗುಗಳು ನಿಂತಿದೆ. ಯಾವ ದೇಶದ ಹಡಗುಗಳನ್ನು ಕೂಡ ಇರಾನ್ ಹೊರಗಡೆ ಹೋಗೋಕ್ಕೆ ಬಿಡ್ತಿಲ್ಲ. ಆದರೆ ಚೀನಾ, ಪಾಕಿಸ್ತಾನ ಮತ್ತು ರಷ್ಯಾ ಮತ್ತು ಭಾರತ ಈ ದೇಶದ ಹಡಗುಗಳನ್ನು ಮಾತ್ರ ಹೊರಗಡೆ ಹೋಗೋಕ್ಕೆ ಬಿಡ್ತಿರೋದು. ಅದರಿಂದನೇ ಇವತ್ತು ಶಿವಾಲಿಕ್ ಇರ್ಬೋದು, ನಂದಾದೀಪ ಇರ್ಬೋದು, ನಿನ್ನೆ 2-3 ಹಡಗುಗಳು ಬಂದು ಸೇರಿದೆ. ಯಾವುದೋ ಬೇರೆ ದೇಶಕ್ಕೆ ಹೋಗ್ತಿದ್ದಂಥ ಹಡಗುಗಳನ್ನು, ತೈಲೋತ್ಪನ್ನ ಹೊಂದಿದ್ದಂಥ ಹಡಗುಗಳನ್ನು ಭಾರತ ಸಮುದ್ರದ ಮಧ್ಯದಲ್ಲೇ ರಾಜತಾಂತ್ರಿಕತೆಯ ಮುಖಾಂತರ ವ್ಯಾಪಾರವನ್ನು ಮಾಡಿ ಆ ತೈಲೋತ್ಪನ್ನವನ್ನು ತಗೊಂಬಂದು ಇವತ್ತು ದೇಶದ ಅವಶ್ಯಕತೆಯನ್ನು ಪೂರೈಸ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ಯುದ್ಧ ಅಲ್ಲಿ ನಡೀತಿದೆ, ಆದರೆ ಅನಿವಾರ್ಯ ಸಂದರ್ಭ ನಮಗೆ ನಿರ್ಮಾಣ ಆಗಿದೆ. ಆದರೆ ಇಲ್ಲಿ ಎಲ್ಲ ಸರ್ಕಾರಗಳ ಪಾತ್ರ ಇದೆ, ಎಲ್ಲ ಪಕ್ಷಗಳ ಪಾತ್ರ ಇದೆ. ಹೆಂಗೆ ಅಂತ ನಾನು ಹೇಳ್ತೀನಿ. ಇವತ್ತು ದೇಶದ ಸರ್ಕಾರಿ ಶಾಲೆಗಳಿಗೆ ಒಂದು ಸವಲತ್ತುಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ ಈ ರಾಜಕಾರಣಿಗಳು. ಯಾಕೆ ಗೊತ್ತಾ? ಎಲ್ಲ ಶಾಲೆಗಳು ಈ ರಾಜಕಾರಣಿಗಳದ್ದೇ ಇರುತ್ತೆ. ಅದಕ್ಕೋಸ್ಕರ ಜನರನ್ನು ಸುಲಿಗೆ ಮಾಡುವಂಥ ಪರ್ಯಾಯ ಮಾರ್ಗಗಳನ್ನು ಇವರು ಹುಡ್ಕೊಂಡಿರೋದು. ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಕಮ್ಮಿ ಮಾಡಿದ್ರೆ ಜನರು ಖಾಸಗಿ ಶಾಲೆ ಕಡೆಗೆ ಹೋಗ್ತಾರೆ. ಹಾಗಾಗಿನೇ ಇವಾಗ ತೈಲೋತ್ಪನ್ನಗಳು ಏನು ಭಾರತಕ್ಕೆ ಬರಬೇಕಾಗಿತ್ತು, ಪರ್ಯಾಯ ಇಂಧನ ಮೂಲಗಳನ್ನು ಸೃಷ್ಟಿ ಮಾಡಿದಾಗ ಇವರು ಹೊರದೇಶಗಳಲ್ಲಿ ಮಾಡುವಂಥ ಹಗರಣಗಳು ಕಣ್ಣಿಗೆ ಕಾಣಲ್ಲ. ಆ ಒಂದು ಸ್ಕ್ಯಾಮನ್ನು ಕೂಡ ಆವಾಗ ಮಾಡಿದ್ದಾರೆ. ರಾಬರ್ಟ್ ವಾದ್ರಾ ಅವ್ರದ್ದು ಯಾವುದೋ ಒಂದು ಕಂಪನಿ ಮುಖಾಂತರ ತೈಲವನ್ನು ಸಪ್ಲೈ ಮಾಡಿ ಅದೇನೇನೋ ಹಗರಣ ಒಂದು ಆಗಿದೆ.
ವಿದೇಶಗಳಲ್ಲೂ ಕೂಡ ತೈಲೋತ್ಪನ್ನಗಳ ಮೇಲೂ ಕೂಡ ಹಗರಣಗಳಾಗಿರುವಂಥ ಪ್ರಕರಣಗಳು ಭಾರತದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಹಾಗಾಗಿ ಭಾರತವನ್ನು ಸ್ವಾವಲಂಬನೆ ಮಾಡಿದಾಗ ನಮ್ಮ ಆಮದಿನ ಖರ್ಚು ಕಡಿಮೆ ಆಗುತ್ತೆ. ಆಮದಿನ ಖರ್ಚು ಕಡಿಮೆ ಆದಾಗ ರಫ್ತು ಹೆಚ್ಚಾಗುತ್ತೆ. ರಫ್ತು ಹೆಚ್ಚಾಗಿ ಕಂಡಾಗ ಭಾರತದ ರೂಪಾಯಿ ಮೌಲ್ಯ ಹೆಚ್ಚಾಗುತ್ತೆ. ಇದೆಲ್ಲ ವಿದೇಶಾಂಗ ನೀತಿಗಳ ಅಡಿಯಲ್ಲೇ ಬರ್ತಕ್ಕಂಥದ್ದು. ಇವತ್ತು ಭಾರತ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿರುವಂಥ ಜಗತ್ತಿನ ಮಧ್ಯದಲ್ಲಿ ಇರಾನ್ಗೆ ವೈದ್ಯಕೀಯ ಸಹಾಯ ಹಸ್ತವನ್ನು ಚಾಚೋದ್ರ ಮುಖಾಂತರ ಇವತ್ತು ಇರಾನ್ನ ಮನ ಗೆದ್ದಿದೆ. ತನ್ನ ಒಂದು ತಟಸ್ಥ ನೀತಿಯಿಂದ ಇರಾನ್ನ ಮನ ಗೆದ್ದಿದೆ. ನನಗೆ ಇಸ್ರೇಲು ಬೇಕಪ್ಪ, ಅಮೇರಿಕನೂ ಬೇಕು, ಇರಾನು ಬೇಕು ಅಂತ ಹೇಳುವಂಥ ಮನಸ್ಥಿತಿ ಭಾರತದ್ದು. ನಂಗೆ ರಷ್ಯಾನೂ ಬೇಕು, ಚೀನಾನೂ ಬೇಕು. ನನ್ನ ದೇಶಕ್ಕೆ, ನನ್ನ ದೇಶದ ನಾಗರಿಕರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಎಲ್ಲ ದೇಶನೂ ಬೇಕು. ನಾನು ಯುದ್ಧದ ಪರನೂ ಇಲ್ಲ, ಯುದ್ಧದ ವಿರುದ್ಧನೂ ಇಲ್ಲ. ಯುದ್ಧ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ದೇಶಕ್ಕೆ ಬಿಟ್ಟಂಥ ವಿಚಾರ. ಆದರೆ ನಾನು ನಿಮ್ಮೆರಡು ದೇಶಗಳ ಜೊತೆಯಲ್ಲಿ ಮಿತ್ರ ರಾಷ್ಟ್ರವಾಗಿ ಮುಂದುವರಿತೀನಿ ಅಂತ ಹೇಳ್ತಕ್ಕಂಥದ್ದೇ ಭಾರತದ ವಿದೇಶಾಂಗ ನೀತಿ. ಹಾಗಾಗಿನೇ ಈ ಒಂದು ತಟಸ್ಥ ಧೋರಣೆಯನ್ನು ಹೊಂದಿರುವಂತಹ ಭಾರತದ ವಿದೇಶಾಂಗ ನೀತಿ ಇವತ್ತೇನಿದೆ ಅದು ಇವತ್ತು ಫಲವನ್ನು ಕೊಟ್ಟಿದೆ. ಇವಾಗ ಎಲ್ಲರೂ ಮಾತಾಡ್ತಿದ್ರಲ್ಲಪ್ಪ, ಗ್ಯಾಸೇ ಮುಗ್ದೋಯ್ತು, ಗ್ಯಾಸೇ ಇಲ್ಲ, ಹೋಟ್ಲು ಮುಚ್ಚಿಬಿಟ್ರು, ಹಂಗೆ ಹಿಂಗೆ ಅಂತ. ಇಲ್ಲಿ ನಾಗರಿಕರದ್ದು ಕೂಡ ಜವಾಬ್ದಾರಿ ಇದೆ. ನಿನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ರಾಷ್ಟ್ರೀಯ ವಾಹಿನಿಯಲ್ಲಿ ನೋಡ್ತಾ ಇದ್ದೆ. ಯಾರೋ ಒಬ್ಬ ಮೂರ್ಖ ಏನು ಮಾಡ್ತೀಯಾನೆ ಅಂದರೆ 500 ಲೀಟ್ರು ಟ್ಯಾಂಕ್ನ ಪೆಟ್ರೋಲ್ ಬಂಕ್ ಮೇಲೆ ತಲೆ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ. ಈ ರೀತಿಯಾಗಿ ಏನ್ರಿ ಪೆಟ್ರೋಲ್ ಖರ್ಚು ಮಾಡೋದು? ಇನ್ನೊಬ್ರಿಗೂ ಅವಶ್ಯಕತೆ ಇರುತ್ತಲ್ವ. ಇವತ್ತಿನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನು ತಾನೇ ತುಂಬಿಸ್ಕೋಬೇಕು. ಇಲ್ಲ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗಿ. ಎಸ್ಮಾ ಕಾಯ್ದೆ ದೇಶದಾದ್ಯಂತ ಜಾರಿ ಇದ್ರೂ ಪೆಟ್ರೋಲ್ ಬಂಕ್ನ ಮಾಲೀಕರು ಗಾಡಿ ಒಳಗಡೆಗೆ ಪೆಟ್ರೋಲನ್ನು ಹಾಕ್ದಂಗೆ ಬಾಟ್ಲು ತಂದರೆ, ಕುಕ್ಕರ್ ತಂದರೆ, ಟ್ಯಾಂಕ್ ತಂದರೆ, ಬಿರಿಯಾನಿ ಮಾಡೋ ಪಾತ್ರೆ ತಂದರೆ ಅದರಲ್ಲೆಲ್ಲ ತುಂಬಿಸಿ ಕಳಿಸ್ತಿದ್ದಾರೆ ಅಂತಂದರೆ ಇದಕ್ಕೆ ಯಾರು ಹೊಣೆ? ಸ್ಥಳೀಯ ಆಡಳಿತ ವ್ಯವಸ್ಥೆಗಳು ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಬರ್ತಿದೆ. ಹಾಗಾಗಿ ಯುದ್ಧ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಪರ್ಯಾಯ ಮೂಲಗಳನ್ನು ಹೊಂದ್ಕೋಬೇಕು ಅಂತ ನಾವು ಜನರನ್ನು ಜಾಗೃತಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ದೇಶಕ್ಕೆ ಅಷ್ಟೋ ಇಷ್ಟು ಅಳಿಲು ಸೇವೆ ಮಾಡಬೇಕು ಅಂದರೆ ಕೆಳಗಡೆಗೆ ಬಂದ್ಬಿಟ್ಟು ಕೆಲವು ಅವಿವೇಕಿಗಳು, ದೇಶದ ಬಗ್ಗೆ ಜ್ಞಾನ ಇಲ್ಲದೆ ಇರುವಂಥ ಮೂರ್ಖ ಶಿಖಾಮಣಿಗಳು ಬಾಯಿಗೆ ಬಂದಂಗೆ ಕಾಮಿಟ್ ಆಗ್ತೀರೇನ್ರಿ? ನೀವು ಒಂದು ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿರೋರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಾನಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನನ್ನ ವಿಚಾರದ ಮುಖಾಂತರ ನಾನೇನಾದರೂ ದೇಶದ್ರೋಹಕ್ಕೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನೀವು ನಿಂದನೆ ಮಾಡಿ. ಆದರೆ ನಾನು ನನ್ನ ಒಂದು ಇತಿಮಿತಿ ಒಳಗಡೆ ನನ್ನ ದೇಶದಲ್ಲಿ ಆಂತರಿಕ ದಂಗೆಗಳಾಗಬಾರ್ದು, ವದಂತಿಗಳು ಹಬ್ಬಬಾರ್ದು ಅಂತ ಜಾಗೃತಿ ಮೂಡಿಸೋವಂಥ ಕೆಲಸ ಮಾಡ್ತಾಯಿದ್ರೆ ತಾಯಿಯವರೆಗೆ ಹೋಗಿ ಡ್ಯಾಶ್ ಮಗನೇ ಅಂತ ಹೇಳುವಂಥ ಮಟ್ಟಿಗೆ ಕಾಮಿಟ್ ಆಗ್ತಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಬೇಜವಾಬ್ದಾರಿತನ ಎಷ್ಟಿದೆ ಅನ್ನೋದು ಇಲ್ಲಿ ಕಾಣುತ್ತೆ. ನಿಮ್ಮಲ್ಲಿ ಯಾವ ರೀತಿಯಾದಂಥ ಅಸೂಯೆ ಮೂಡಿದೆ ಅನ್ನೋದು ಇಲ್ಲಿ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾರು ಇಲ್ಲಿ ದೇಶದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ದೇಶದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇಲ್ಲ. ನನ್ನ ದೇಶ ಆಪತ್ತಿಗೆ ಈಡಾಗಬಾರ್ದು, ನನ್ನ ದೇಶದ ಜನರು ಸದಾಕಾಲ ಜಾಗೃತರಾಗಿರಬೇಕು, ಭಾರತ ಮಾತೆಯ ಸೇವೆಗೆ ಕಟಿಬದ್ಧರಾಗಿ ನಿಂತಿರಬೇಕು ಅಂತ ಹೇಳುವುದಷ್ಟೇ ನಮ್ಮ ಟಿ ವಿ ವಿಕ್ರಮದ ಮೂಲ ವಿಚಾರ. ಅದಕ್ಕಾಗಿಯೇ ನಾವು ಇವತ್ತು ಇಷ್ಟು ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು. ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ದಿರ ಬಂದ್ಬಿಟ್ಟು ವಿಷಯವನ್ನು ಸಂಪೂರ್ಣವಾಗಿ ಕೇಳದೆ ಅದರಲ್ಲಿರುವಂಥ ಒಳ ಊರಣವನ್ನು ಅರ್ಥ ಮಾಡ್ಕೊಳ್ಳದೆ ಕೆಟ್ಟ ಕಾಮಿಟ್ ಮಾಡೋರು ದಯವಿಟ್ಟು ಮನವರಿಕೆಯನ್ನು ಮಾಡ್ಕೊಳ್ಳಿ. ಇದನ್ನು ನಾನು ಹೇಳ್ಬಾರ್ದಾಗಿತ್ತು, ಆದರೂ ಹೇಳಿದ್ದೀನಿ. ಹಾಗಾಗಿನೇ ಇವತ್ತು ಭಾರತದ ರಾಜತಾಂತ್ರಿಕತೆ ಎಷ್ಟು ಪ್ರಬಲವಾಗಿದೆ ಅಂತಂದರೆ ತುಂಬ ಶಕ್ತಿಯನ್ನು ಹೊಂದಿದೆ. ಅದರಿಂದ ಇವತ್ತು ಭಾರತ ಸುಭಿಕ್ಷವಾಗಿರ್ತಕ್ಕಂಥದ್ದು. ಜಗತ್ತಿನ ಪ್ರಬಲ ರಾಷ್ಟ್ರಗಳು ಇವತ್ತು ಇಂಧನ ಇಲ್ಲದೆ ಪರಿತಪಿಸ್ತಿರುವಾಗ ನಮಗೆ ನೆಮ್ಮದಿಯ ನಿದ್ದೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಭಾರತ ಸರ್ಕಾರ ಮಾಡಿಕೊಟ್ಟಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಗೌರ್ಮೆಂಟ್, ಭಾರತದ ಸರ್ಕಾರಕ್ಕೆ ನಾವೊಂದು ಕೃತಜ್ಞತೆಯನ್ನು ಹೇಳಲೇಬೇಕು ಸಾಮಾನ್ಯ ನಾಗರಿಕರಾಗಲಿ. ಹೌದ್ರಿ, ಗ್ಯಾಸ್ ಸಿಲಿಂಡ್ರ್ ಒಂದು 4 ದಿನ ಲೇಟಾಗಿ ಬಂದಿರ್ಬೋದು, ಆದರೆ ಇದರ ಒಳ ಹೊಕ್ಕಿ ನೀವು ನೋಡೋವಾಗ ಎಷ್ಟೋ ಜನ ತಮಗೆ ಅವಶ್ಯಕತೆ ಇಲ್ಲದೆ ಇರುವಷ್ಟು ಹೆಚ್ಚಿನ ಸಿಲಿಂಡರ್ಗಳನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಬುಕ್ ಮಾಡಿಕೊಂಡು ಕಾಳದಂಧೆಯ ಮಾರಾಟವನ್ನು ಮಾಡ್ತಿದ್ದಾರೆ. ಅನಾವಶ್ಯಕವಾಗಿ ಸಿಲಿಂಡರ್ಗಳನ್ನು ಬುಕ್ ಮಾಡಿಕೊಂಡು ಬೇರೆ ಬೇರೆ ಹೆಸರುಗಳಲ್ಲಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಿರೋದು ಕೂಡ ಗಮನಕ್ಕೆ ಬರ್ತಿದೆ. ಇದನ್ನೆಲ್ಲ ಯಾರು ಸಾಕ್ಷಿ ಆಧಾರಿತವಾಗಿ ರುಜುವಾತು ಮಾಡೋಕ್ಕಾಗಲ್ಲ. ಅಂಥವರು ಎಚ್ಚರಿಕೆಯ ಹೆಜ್ಜೆ ನೀಡಿ. ನಾಳೆ ದಿನ ನೀವು ಮಾಡುವಂಥ ಒಂದು ಈ ದುಸ್ಸಾಹಸದಿಂದಾಗಿ ಸಾಮಾನ್ಯ ಜನರು ಯಾರು ಅದ್ರ ಮೇಲೆ ಅವಲಂಬನೆ ಆಗಿದ್ದಾರೋ ಅವ್ರಿಗೂ ತೊಂದರೆ ಆಗುತ್ತೆ. ಈ ವಿಷಯನ ಅರ್ಥ ಇಟ್ಕೋಬೇಕು. ಬಹುಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಯಾರು ವಿರೋಧ ಪಕ್ಷಗಳು ಈ ದೇಶದಲ್ಲಿ ಇವತ್ತಿದ್ದೀರೋ ನೀವೆಲ್ಲರೂ ಸರ್ಕಾರದ ಬೆನ್ನಿಗೆ ನಿಂತ್ಕೋಬೇಕು ಮತ್ತು ಯಾವುದೇ ಒಂದು ಸವಾಲನ್ನು ಎದುರಿಸುವಂಥ ಶಕ್ತಿಯನ್ನು ದೇಶದ ಜನರಿಗೆ ಕೊಡಬೇಕು.
ಹಾಗಾಗಿ ಕೇವಲ ಭಾರತದ ವಿದೇಶಾಂಗ ನೀತಿಗಳ ಬಗ್ಗೆ ವದಂತಿಗಳನ್ನು ಹಬ್ಬಿಸೋದನ್ನು ಬಿಟ್ಟು, ಕ್ಷುಲ್ಲಕವಾಗಿ ಮಾತಾಡೋದನ್ನು ಬಿಟ್ಟು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು. ನಿಮ್ಮ ಕೈಯಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದರೆ ಸುಮ್ಮನಿರಿ. ಯಾರೋ ಜವಾಬ್ದಾರಿ ಹೊತ್ತಿರೋರು ನಿಭಾಯಿಸ್ಕೊಂಡು ಹೋಗ್ತಾರೆ. ವದಂತಿಗಳನ್ನು ಹಬ್ಬಿಸಿ ಆಂತರಿಕವಾಗಿ ಒಂದು ಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾಕೆ ಪ್ರೇರಣೆಯನ್ನು ಕೊಡ್ತೀರಾ? ಹಾಗಾಗಿ ಭಾರತದ ವಿದೇಶಾಂಗ ನೀತಿಗಳ ಬಗ್ಗೆ ಕೀಳಾಗಿ ಮಾತನಾಡೋರು ಎಚ್ಚರ ವಹಿಸಬೇಕು ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.